ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಆಲೂ ಪರ್ವಲ್ ಸಬ್ಜಿ ಅಂತ ಹೇಳ್ತಾರೆ, ಪರವಲಕಾಯಿ ಅಂತ ಹೇಳ್ತಾರೆ ಕನ್ನಡ ಒಳಗೆ. ತೊಂಡಿಕಾಯಿ ಇರ್ತೈತಲ್ಲ ಸೇಮ್ ಹಂಗೆ. ಈ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅಂತ. ಫಸ್ಟಿಗೆ ಇದು ಪರವಲಕಾಯಿ ಐತಲ್ಲ ಸ್ವಲ್ಪ ದೊಡ್ಡ ಸೈಜಾಗಿ ಕಟ್ ಮಾಡಿ, ಒಂದು ಪರವಲಕಾಯಿ ಒಳಗೆ 4 ಭಾಗ ಆಗಿ ಕಟ್ ಮಾಡ್ಕೊಂಡಿನಿ. ಕಟ್ ಮಾಡ್ಕೊಂಡು ಒಂಚೂರು ಎಣ್ಣೆ ಹಾಕಿ ಚಲೋ ತಂಗ ಹುರಿಬೇಕಿದ್ದನ್ನು. ಪೀಸಸ್ ಏನಾರ ನೀವು ಸಣ್ಣದು ಕಟ್ ಮಾಡಿಬಿಟ್ರೆ ಅದು ಸೈಜ್ ಸಣ್ಣ ಆಗ್ತಾವೆ ಫ್ರೈ ಮಾಡಿದ್ಮೇಲೆ. ಅದಕ್ಕೆ ಮೀಡಿಯಮ್ ಸೈಜನ್ನು ಯಾವಾಗಲೂ ಕಟ್ ಮಾಡ್ಕೊಡಿ. ನೋಡಿರಿ ಈ ಟೈಪ್ ಚಲೋ ತಂಗ ಫ್ರೈ ಆಗಬೇಕಿದೆ. ಇದನ್ನ ಸೈಡಿಗೆ ತೆಗೆದಿಟ್ಕೊಳತ್ತೇನೆ ನಾನು. ಮತ್ತೇನು ಮಾಡೀನಿ, ಬಟಾಟಿನ ಇದು ಹಂಗೆ ಸೇಮ್ ಒಂದ್ರೊಳಗೆ 6 ಭಾಗ ಅಷ್ಟು ಬಟಾಟಿ ಮಾಡಿ, ಸ್ವಲ್ಪ ಮೀಡಿಯಮ್ ಸೈಜ್ ಬಟಾಟಿ ಮಾಡಿ ಇದನ್ನು ಎಣ್ಣೆ ಒಳಗೆ ಚಲೋ ತಂಗ ಹುರ್ಕೋಬೇಕು. ನಿಮ್ಮ ಕಡೆ ಹುರ್ಕೊಳಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಎರಡನ್ನೂ ಸೇರಿ ನೀವು ಕುಕ್ಕರಿಗೂ ಹಾಕ್ಬೋದು. ನೋಡಿರಿ ಈ ಟೈಪ್ ಹುರಿದ್ರೆ ಸಾಕು. ಮತ್ತು ಒಂದು ಬಾಳಿಗೊಳಗೆ ಎಣ್ಣೆ ತೊಗೊಂಡಿನಿ, ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕೀನಿ. ಜೀರಿಗೆ ಸಿಡಿದ ಮೇಲೆ 2 ಮೆಣಸಿನ್ಕಾಯಿನ ಹೆಚ್ಚೋದೇನು ಅವಶ್ಯಕತೆ ಇಲ್ಲ, ಹಂಗೆ ಹಾಕಿದ್ರೆ ನಡಿತೈತಿ. ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊರಿ. 1 ಕಪ್ ಅಷ್ಟು ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ. ಹಾಕಿ ಇದನ್ನು ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊರಿ. ಡೀಟೇಲ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಚೆಕ್ ಮಾಡಿದರೆ ನಿಮಗೆ ಸಿಗ್ತೈತಿ. ಮತ್ತು ಅರ್ಧ ಕಪ್ ಅಷ್ಟು ಟೊಮೆಟೊ ಹಾಕ್ಕೊಂಡಿನಿ. ಇದಕ್ಕೆ ಏನು ಮಾಡೀನಿ, ಅರಿಶಿನ ಪುಡಿ ಒಂಚೂರು ಉಪ್ಪು ಹಾಕ್ಕೊಂಡಿನಿ. ಇದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊರಿ. ಮುಚ್ಚಿಟ್ಟು ಒಂದು 5 ನಿಮಿಷ ಇದನ್ನು ಬೇಯಿಸಿದ್ರೆ ಚಲೋ ತಂಗ ಟೊಮೆಟೊನು ಮೆತ್ತಗೆ ಆಗ್ತವೆ. ನೋಡಿರಿ ಈ ಟೈಪ್ ಆದರೆ ಸಾಕು. ನಮ್ಮ ಕಡೆ ಯೂಶ್ವಲಿ ಇದು ಕಾಯಿಪಲ್ಯ ಸಿಗೋದು ಭಾಳ ಇರ್ತೈತಿ. ಸಿಕ್ಕರೆ ಏನು ಪಲ್ಯ ಮಾಡಿರಿ ಭಾಳ ರುಚಿ ಆಗ್ತೈತಿ. ಇದಕ್ಕೆ ಒಂದಿಷ್ಟು ಮಸಾಲೆ ಹಾಕ್ಕೊಂಡಿನಿ. ಜೀರಿಗೆ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡೆ ನಾನು. ಇದಕ್ಕೆ ಸಿಂಪಲ್ ರೆಸಿಪಿ ಇರ್ತೈತೆ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡೆ ನಾನು. ಮತ್ತು ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕೋರಿ. ಹಾಕಿ ಇದನ್ನು ಚಲೋ ತಂಗ ಫ್ರೈ ಮಾಡಿರಿ. ರುಚಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು. ಉಪ್ಪು ಹಾಕಿ ಒಂದು ಚೂರಷ್ಟು ಫ್ರೈ ಮಾಡ್ಕೊರಿ. ಜಾಸ್ತಿ ಫ್ರೈ ಮಾಡಿದ್ರೆ ಸ್ವಲ್ಪ ಹೊತ್ತು ಚಾನ್ಸಸ್ ಇರ್ತೈತಿ, ಮಸಾಲೆ ಸುಟ್ಬಿಡ್ತಾವೆ. ಅವಾಗ ಏನು ಮಾಡಬೇಕು, ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಇದಕ್ಕೆ. ನೀರು ಹಾಕಿ ಚಲೋ ತಂಗ ಫ್ರೈ ಮಾಡಿ ಮುಚ್ಚಿಟ್ಟು ಒಂದು 2 ರಿಂದ 5 ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು. ಮಸಾಲೆ ಎಲ್ಲ ಹಿರ್ಕೋಬೇಕು. ಮತ್ತು ಆಮೇಲೆ ಇದು ಹಸಿ ಏನು ವಾಸನೆ ಇರ್ತೈತಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹೋಗ್ಬೇಕು. ಅಷ್ಟು ತನಕ ಹುರ್ಕೋರಿ. ನಿಮ್ಮ ಕಡೆ ಇದೇನು ಅವೈಲೇಬಲ್ ಇಲ್ಲ ಅಂತಂದ್ರೆ ನೀವು ತೊಂಡಿಕಾಯಿ ಇರ್ತೈತಲ್ಲ ಅದನ್ನು ಪಲ್ಯ ಮಾಡ್ಕೋಬೋದು. ಇದು ಗ್ರೇವಿನೂ ಮಾಡ್ತಾರೆ, ಅದನ್ನು ಮುಂದಿನ ರೆಸಿಪೀಸ್ ಒಳಗೋದು ನಾನು ಶೇರ್ ಮಾಡ್ತೀನಿ. ಆಮೇಲೆ ನಾನೇನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಬಟಾಟಿ ಮತ್ತೇನು ಪರ್ವಲ್ದ ಇತ್ತಲ್ಲ ಅದನ್ನು ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಇದು ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ, ಆಮೇಲೆ ಚಪಾತಿ ಜೊತೆಗೂ ಭಾಳ ರುಚಿ ಆಗ್ತೈತಿ. ಇದಕ್ಕೆ ಒಂದು ಚೂರು ನೀರು ಹಾಕಿ ಇದನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು. ಇಷ್ಟು ಸಿಂಪಲ್ ರೆಸಿಪಿ ಇರ್ತೈತಿ. ಡಬ್ಬಿಗೂ ತೊಗೊಂಡು ಹೋಗ್ಬೋದು, ಊಟಕ್ಕೂ ಮಾಡ್ಕೋಬೋದು. ಒಂದು 15 ನಿಮಿಷ ಒಳಗೆ ಇದು ರೆಡಿ ಆಗಿಬಿಡ್ತೈತಿ. ಹೆಲ್ದಿನೂ ಇರ್ತೈತಿ, ಟೇಸ್ಟಿನೂ ಇರ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ಇದಕ್ಕೆ ಮತ್ತೊಂಚೂರು ನಾನು ಕೊತ್ತಂಬರಿ ಹಾಕತ್ತೀನಿ. ನೋಡ್ಬೋದು ಎಷ್ಟು ಚಲೋ ಇರ್ತೈತಿ ಇದು. ಆಮೇಲೆ ಅನ್ನ ಸಾರು ಜೊತೆ ಸಿಂಪಲ್ಲಾಗಿ ಪಲ್ಯ ಮಾಡಿಕೊಂಡು ತಿನ್ಬಹುದು. ನಿಮಗೇನಾದ್ರು ಸ್ವಲ್ಪ ಗ್ರೇವಿ ಬೇಕಂದ್ರೆ ಒಂಚೂರು ನೀರು ಜಾಸ್ತಿ ಹಾಕೋಬೋದು. ಇದು ಡ್ರೈ ರೆಸಿಪಿ ಇರೋದ್ರಿಂದ ನಾನು ಹಿಂಗೆ ಮಾಡೀನಿ. ಲಾಸ್ಟ್ ನನ್ನ ಯೂಟ್ಯೂಬ್ ವೀಡಿಯೋಸ್ ಒಳಗೆ ನಾನು ಆಲೂ ಗೋಬಿ ಡ್ರೈ ಮಾಡೀನಿ, ಮತ್ತು ಮಿಕ್ಸ್ ವೆಜ್ ಡ್ರೈನೂ ಮಾಡಿಲ್ಲ. ಸೇಮ್ ರೆಸಿಪಿನ ಫಾಲೋ ಮಾಡೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.